ನೀವು ಈ ಥರ ಎಲ್ರಿಗೂ ಟ್ಯಾಲೆಂಟ್ ಇರೋ ಸ್ಟೂಡೆಂಟ್ಸಿಗೆ ಎಲ್ರಿಗೂ ಹುಡುಕಿ ಈ ಥರ ಇನ್ಸ್ಪೈರ್ ಮಾಡ್ತಿದ್ದೆ. ಇನ್ನೂ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗಿ ಓದ್ಬೇಕು ಅನಿಸುತ್ತೆ. ನಾನು ನಮ್ಮ ಲೆಕ್ಚರ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 10th ನಾನು ಅಷ್ಟು ಚೆನ್ನಾಗಿ ತೆಗ್ದಿರಲಿಲ್ಲ, ಇವಾಗಂತೂ ತುಂಬ ಚೆನ್ನಾಗಿ ತೆಗ್ದಿದ್ದೀನಿ. ಥ್ಯಾಂಕ್ ಟು ಮೈ ಆಲ್ ಲೆಕ್ಚರ್ಸ್ ಆ್ಯಂಡ್ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ನ ಇದು ಮಾಡಿ ಇನ್ಸ್ಪೈರ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಸರ್. ರಚನಾ ಎಂ. ಇದೇನು ಫಂಕ್ಷನ್ ಮಾಡಿದ್ದಾರೆ, ಸೆಕೆಂಡ್ ಪಿ ಯು ಸಿ ಆಗಿದ್ಮೇಲೆ ಕೋರ್ಸಸ್ ನಮಗೆ ನೆಕ್ಸ್ಟ್ ಏನು ತೊಗೋಬೇಕು ಅನ್ನೋ ಸ್ವಲ್ಪ ಡೌಟ್ ಇರುತ್ತೆ. ಇಲ್ಲಿ ಬಂದರೆ ಥ್ರೂ ಬೆಂಗಳೂರಲ್ಲಿ ಏನೇನು ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿಯಿಂದ ನಮಗೆ ಏನೇನು ಪ್ಯಾಕೇಜ್ ಸಿಗುತ್ತೆ ಅದೆಲ್ಲ ಆಗುತ್ತೆ. ಓನ್ಲಿ CET ಥ್ರೂನು ಹೋಗ್ಬೋದು ಕೆಲವೊಂದು ಯೂನಿವರ್ಸಿಟಿಗೆ. ಅವ್ರು ಸ್ವಲ್ಪ ಐಡಿಯಾ ಕೊಡ್ತಿದ್ದಾರೆ, ಅವ್ರದ್ದು ಕೋಡ್ ಕೊಡ್ತಿದ್ದಾರೆ, CET ಕೋಡ್, ಕೌನ್ಸಿಲಿಂಗ್ ಥ್ರೂ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಒಂದು ಇನ್ಸ್ಪಿರೇಷನ್ ಅನಿಸುತ್ತೆ, ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಅವ್ರದ್ದು ಏನೇನು ಅವ್ರು ಹೆಂಗೆ ಓದಿದ್ದಾರೆ ಮತ್ತು ಹಿಂಗೆ ಪ್ಯಾಷನ್ ಹೆಂಗೆ ತೊಗೊಂಡ್ರು ಅವರು. ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಬಂದಿದ್ದರು, ಅವ್ರು ಇವಾಗ ನಮ್ಮ ದಾವಣಗೆರೆಗೂ MLA. ಅವರು ಡಾಕ್ಟ್ರು, ಅವ್ರ ಪ್ಯಾಷನ್ ಅವ್ರು ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಏನಿದ್ರು ನಮ್ಮ ಪ್ಯಾಷನ್ನ ನಾವು ಮಾಡಬೇಕು. ಆಮೇಲೆ ಪೇರೆಂಟ್ಸ್ ನಮ್ಮ ಒತ್ತಡಕ್ಕೋಸ್ಕರ ನಾವು ನಮ್ಮ ಪ್ಯಾಷನ್ ಬಿಡಬಾರ್ದು ಅಂತ ಒಂದು ಅರ್ಥ ಆಯಿತು. ನೆಕ್ಸ್ಟ್ ಚೆನ್ನಾಗಿ ಅನಿಸುತ್ತೆ ಸರ್. ಫಂಕ್ಷನ್ ಈ ಥರ ಮಾಡೋದ್ರಿಂದ ನಮಗೂ ಇನ್ನೊಂದು ಸ್ವಲ್ಪ ಓದಬೇಕು ಅನ್ನೋ ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ನಿಸರ್ಗ SB ಅಂತ, GM ಹಾಲಮ್ಮ PU ಕಾಲೇಜ್, ದಾವಣಗೆರೆ. ನನ್ನ ಹೆಸರು ಪ್ರತೀಕ್ಷಾ and I have studied in GM Halama PU College and I have took commerce course and I scored 96%. It was really fantastic and I loved the whole academic year in the college, and this function made me to feel proud for my parents and myself. It motivates us to be self-motivated, and I am very proud to say that I have scored a lot of marks here, and I am very proud for my parents and my teachers who supported me to learn this much, and thank you for this opportunity from your side. Thank you. ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿದೆ. ನಿಮ್ಮ ಮಗಳು ಕೂಡ ಸನ್ಮಾನ ಆಯಿತು, ಎಷ್ಟು ಖುಷಿ ಅನಿಸುತ್ತೆ ಸರ್? ಯಾಕಂದರೆ ಮಕ್ಕಳಿಗೆ ಈ ಥರ ಪ್ರೋತ್ಸಾಹ ಕೊಡೋದ್ರಿಂದ ಅವ್ರೇನು ಉನ್ನತ ಮಟ್ಟಕ್ಕೆ ಏರೋಕ್ಕೆ ಒಂದು ಅವಕಾಶ ಕೊಟ್ಟಂತಾಯಿತು. ಈ ಒಂದು ನ್ಯೂಸ್ ಫಸ್ಟ್ ಚಾನಲ್ಗೆ ನಾನು ತುಂಬ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳನ್ನು ಪ್ರೋತ್ಸಾಹ ಕೊಟ್ಟಷ್ಟು ಅವರು ಮೇಲಕ್ಕೆ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅದೇ ರೀತಿ ಮನೆಯಲ್ಲಿ ಪೇರೆಂಟ್ಸು ಕೂಡ ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೋ ಅದೇ ರೀತಿ ನ್ಯೂಸ್ ಚಾನಲ್ನವರು ಕೂಡ ಅಷ್ಟೇ ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನು ಇವತ್ತು ತುಂಬ ಸಂತೋಷಪಡಿಸಿದ್ದಾರೆ. ಅವರಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಮತ್ತು ಆ ನ್ಯೂಸ್ ಚಾನಲ್ ಅವರಿಗೋಸ್ಕರ ನಾನು ತುಂಬ ಕೃತಜ್ಞಳಾಗಿರ್ತೀನಿ ಸರ್. ಇವಾಗಲೂ ನಿಮ್ಮ ಹೆಸರು ಮೇಡಮ್? ಸವಿತಾ ರಾಜು ಸರ್. ನಿಮ್ಮ ಮಗಳು ತುಂಬ ಖುಷಿಯಾಗಿದೆ. हिंदी स्कूल में मेरी बेटी के ऐसे अचीवमेंट में क्या बोलता है न्यूज़ फर्स्ट को? ये बहुत अच्छा प्रोग्राम है और काउंसलिंग के लिए बहुत बच्चे लोग को बहुत अच्छा होता है. कौन सा फील्ड में जाने का आइडिया मिलता है इनको. ये बहुत खुशी हुआ ये देखने. नाम मेरा बेटी का शुभेच्छा. ನನಗೆ ತುಂಬ ಖುಷಿ ಅನಿಸ್ತು. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟು ಓದಿದ್ದಕ್ಕೆ ನನ್ನ ಮಾರ್ಕ್ಸ್ ಬಂದು ಇಲ್ಲಿ ಸಮ್ಮಾನ ತಗೊಳಕ್ಕೆ ಬರ್ತಿದ್ದೀನಿ ಅಂತ ತುಂಬ ಖುಷಿ ಅನಿಸ್ತದೆ ನನಗೆ. ಅನುಭವ ಆಯಿತು? ಇದು CET ಕೌನ್ಸಿಲಿಂಗ್ ತುಂಬ ಹೆಲ್ಪ್ ಆಯಿತು. ಲೈಕ್ ಕನ್ಫ್ಯೂಷನ್ ಫಸ್ಟಲ್ಲಿ ಇತ್ತು, ಲೈಕ್ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಅಂತ ಈಗ ಚೂರು ಕ್ಲಾರಿಟಿ ಸಿಗ್ತಿದೆ ಚೂರು. ನನ್ನ ಹೆಸರು ಸುಬಚ್ಚ ಹಜ್ರಾ. ಕ್ರಮ ಸರ್, ಎಲ್ಲ ಮಾಧ್ಯಮದವರು ಈ ರೀತಿ ಕಾರ್ಯಕ್ರಮಗಳನ್ನ ಇಟ್ಕೋಬೇಕು. ಒಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ನಿಜವಾಗ್ಲೂ ನ್ಯೂಸ್ ಫಸ್ಟ್ನವರು ಇದು 5ನೇ ವರ್ಷ ಈ ಮಕ್ಕಳನ್ನ ಒಂದು ಎಜುಕೇಷನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರಿಗೆ ಈ ಮುಂದಿನ ಯಾವ ಇದಕ್ಕೆ ಹೋಗ್ಬೇಕು ಅಂತಕ್ಕಂಥ ಎಲ್ಲ ಕಂಪ್ನಿಯವ್ರನ್ನೂ ಒಂದು ಎಕ್ಸ್ಪೋ ಮಾಡಿ ಅವ್ರನ್ನ ಮಾರ್ಗದರ್ಶನ ಮಾಡ್ತಾ ಇರೋದು ನಿಜವಾಗಲೂ ಒಂದು ಉತ್ತಮವಾದ ಕೆಲಸ ಇದು. ಈ ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳು ಕೆಲಸ ಮಾಡಿದರೆ ನಮ್ಮ ದೇಶದ ಬೆಳವಣಿಗೆ, ಅಭಿವೃದ್ಧಿ, ಮಕ್ಕಳಿಗೆ ಒಂದು ಉದ್ಯೋಗ ಕಲ್ಪನೆ, ಆಮೇಲೆ ಯಾವ ಕೋರ್ಸ್ಗೆ ಹೋಗ್ಬೇಕು, ಯಾವ ಕೋರ್ಸ್ ತೊಗೋಬೇಕು ಅಂತಕ್ಕಂಥದ್ದು ಮಾಹಿತಿ ಇರಲ್ಲ. ಕೆಲವು ಹಳ್ಳಿಯಿಂದ ಬಂದಿರತಕ್ಕಂಥ ತಂದೆ ತಾಯಿಗಳಿಗೆ ಸ್ವಲ್ಪ ಓದಿರಲ್ಲ. ಈ ಮಕ್ಕಳನ್ನೇ ಓದಿಸಿ ಒಂದು ಒಳ್ಳೆ ಮುಂದಿನ ಅವ್ರ ಭವಿಷ್ಯ ರೂಪಿಸ್ಬೇಕಂತ ಅಂದ್ಕೊಂಡಿರ್ತಾರೆ. ಅಂಥ ಮಾಹಿತಿಗಳು ಎಲ್ಲರೂ ಕೊಡೋಕ್ಕಾಗಲ್ಲ. ಈ ರೀತಿ ಮಾಧ್ಯಮದವರು ಈ ನ್ಯೂಸ್ ಫಸ್ಟ್ನವ್ರು ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಒಂದು ಖುಷಿ, ಮತ್ತು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನಾವು ಅರ್ಪಿಸ್ತಾ ಇದ್ದೀವಿ ಸರ್. ನಮ್ಮ ಹೆಸರು ರಾಜು ಚೆನ್ನಗಿರಿ ಅಂತೇಳಿ. ನಮ್ಮ ಮಗಳು ಭಾಳ ಪ್ರೋತ್ಸಾಹ ಅನ್ನಿಸ್ತು ಸರ್, ಚೆನ್ನಾಗಿ ಅನ್ನಿಸ್ತು. ಹಿಂಗೆ ಎಂಕರೇಜ್ ಮಾಡಬೇಕು ಅಂತ ನಾನು. ಅಂದರೆ ಯಾರ್ಯಾರೆಲ್ಲ ಚೆನ್ನಾಗಿ ಮಾರ್ಕ್ಸ್ನ ತೆಗ್ದಿದ್ದಾರೆ, CETಯಲ್ಲಿ ರ್ಯಾಂಕಿಂಗ್ ತೆಗ್ದಿದ್ದಾರೆ, ಅವ್ರಿಗೆಲ್ಲ ಒಂದು ಒಳ್ಳೆ
ಪ್ರೋತ್ಸಾಹ ಸಿಕ್ತು, ಒಂದು ಪುರಸ್ಕಾರ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ಇನ್ಸ್ಟಿಟ್ಯೂಷನ್ಗೂ ಓಡಾಡೋಕ್ಕಾಗಲ್ಲ, ಬಟ್ ನಿಮಗೆ ಒಂದೇ ಕಡೆ ಎಲ್ಲ ಇನ್ಸ್ಟಿಟ್ಯೂಷನ್ ಮಾಹಿತಿ ಸಿಗ್ತಾ ಇದೆ, ಹೇಗೆ ಅನ್ಸುತ್ತೆ ಅದ್ರ ಬಗ್ಗೆ? ಚೆನ್ನಾಗಿ ಅನ್ನಿಸ್ತು ಸರ್. ಎಲ್ಲ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಏನಿದ್ದಾವೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾ ಹೋದರು. ಎಲ್ಲ ಚೆನ್ನಾಗಿ ಅನ್ನಿಸ್ತು. ನನ್ನ ಹೆಸರು ಹರ್ಷಿತಾ. ಖುಷಿ ಅನ್ನಿಸ್ತು ಸರ್. ನಮ್ಮ ಮಕ್ಕಳಿಗೆ ಒಂದು ಇದು ಸಿಕ್ಕಾಗ ನಮಗೂ ಈ ಥರ ಪ್ರೋಗ್ರಾಮ್ ನಡೆಸಿ ಇದು ಮಾಡಿದ್ದಕ್ಕೆ ನ್ಯೂಸ್ 1 ಚಾನಲ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಈ ಥರ ಮುಂದೆ ಎಲ್ಲ ಮಕ್ಕಳಿಗೆ ಇದು ಸಿಕ್ಕರೆ ಅವ್ರಿಗೂ ಓದೋಕ್ಕೊಂದು ಎಂಕರೇಜು ಸಿಕ್ಕಂಗೆ ಇಲ್ಲೆಲ್ಲ ಸಂಸ್ಥೆಗಳದ್ದು ಇದು ಒಂದೇ ಹತ್ರ ಸಿಕ್ಕೋ ಅನುಕೂಲ ಆಗಿದೆ ನಮ್ಮ ಮಕ್ಕಳಿಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ. ಎಷ್ಟು ಪ್ರೋತ್ಸಾಹ ಅನ್ಸುತ್ತೆ? ಭಾಳ ಖುಷಿಯಾಗಿದೆ. ನನಗೆ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂದರೆ ನಮ್ಮ ಟೀಚರ್ಸು ಎಲ್ಲರದ್ದು ಸಪೋರ್ಟ್ ಭಾಳ ಇತ್ತು. ನಮ್ಮ ಪೇರೆಂಟ್ಸು ಭಾಳ ಸಪೋರ್ಟ್ ಮಾಡಿದರು. ನಮ್ಮ ಕಾಲೇಜಿಂದ ನಾನು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಿತ್ತು. ಅಷ್ಟು ಕಷ್ಟ ಇದ್ದರೂ ನಾನು ಓದಬೇಕು, ಮಾರ್ಕ್ಸ್ ತೆಗಿಬೇಕಂತ ತೆಗ್ದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೊಸ ಅನುಭವ? ಯಾವ ಥರ ಕೋರ್ಸ್ ತಗೋಬೇಕು, ಮುಂದೆ ನೆಕ್ಸ್ಟ್ ಏನು ತಗೋಬೇಕು ಅಂತ ಗೊತ್ತಾಯಿತು ಸರ್. ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ಡಿಸಿಷನ್ಸ್ ತಗೋಬೇಕು ಅಂತ ಮ್ಯಾಮ್ ಹೇಳಿದ್ರು, ಎಲ್ಲ ಗೊತ್ತಾಯಿತು ಸರ್. ಎಲ್ಲ ಕಾಲೇಜು ನೀವು ವಿಸಿಟ್ ಮಾಡೋಕ್ಕಾಗಲ್ಲ, ಬಟ್ ಎಲ್ಲ ಕಾಲೇಜ್ ಔಟ್ಲೆಟ್ಸ್ ಇಲ್ಲೇ ಇದ್ದಾವೆ, ಮಾಹಿತಿ ಯಾವ್ಯಾವ ಔಟ್ಲೆಟ್ ವಿಸಿಟ್ ಮಾಡಿದ್ರಿ, ಇದೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ರಿ? ನಾನು BCom ಮಾಡಬೇಕಂತ ಇತ್ತು, ಅಲ್ಲಿ ಕೇಳಿದೆ. ನಮ್ಮ ಕಾಲೇಜ್ ಚೆನ್ನಾಗಿದೆ ಅಂತ ಅವರೆಲ್ಲ ಹೇಳಿದ್ರು ಸರ್. ಅದನ್ನ ನೋಡಿ ಕೇಳ್ಕೊಂಬಂದಿನಿ ಸರ್. ಪಲ್ಲವಿ KH. Sahana Jr. from Shimusha Padvi Purva College, Viraktamata. I got a good marks in that college. I am so proud of my college, and this occasion it's also grateful to me. Thank you. ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ಈ ಥರ ಎಲ್ಲ ಬಂದಿರೋದು. ಆ್ಯಂಡ್ ಥ್ಯಾಂಕ್ ಯು ಕರೆದಿದ್ದಕ್ಕೆ. ಎಜುಕೇಷನ್ ಅಂದರೆ ನಾವು ನೆಕ್ಸ್ಟ್ ಏನು ಕೋರ್ಸ್ ತಗೋಬೇಕಂತೆಲ್ಲ ನೀಟಾಗಿ ಹೇಳ್ತಾರೆ. ನೆಕ್ಸ್ಟ್ ಯಾವ ಕೋರ್ಸ್ ತಗೊಂಡ್ರೆ ನಮಗೆ ಡೆವಲಪ್ಮೆಂಟ್ ಆಗುತ್ತೆ ಕೆರಿಯರಲ್ಲಿ ಅಂತೆಲ್ಲ ಹೇಳಿ ಕಲ್ತ್ವಿ. ಸ್ಕಿಲ್ಸ್, ಫ್ಯೂಚರಲ್ಲಿ ಸ್ಕಿಲ್ಸೇ ಇಂಪಾರ್ಟೆಂಟ್ ಅಂತ ನಾನು ಕಲ್ತು. ನಮ್ರತಾ. PUCಲಿ ಈ ಥರ ಮಾರ್ಕ್ಸ್ನ ತೆಗೆದು ಈ ಥರ ಸನ್ಮಾನ ಮಾಡಿಸ್ಕೊಳ್ಳೋದಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಇರುತ್ತೆ, ನಾವು ಮಾಡಿಸ್ಕೋಬೇಕು, ನಾವು ಈ ಮಟ್ಟಕ್ಕೆ ಬರಬೇಕು, ಬೆಳಿಬೇಕು ಅಂತ ತುಂಬ ಖುಷಿ ಆಗ್ತದೆ. ಎಲ್ಲ ಯೂನಿವರ್ಸಿಟಿನೂ ನೋಡಿದೆ, ಎಜುಕೇಷನ್ ಬಗ್ಗೆ ತುಂಬ ಮಾಹಿತಿಗಳನ್ನು ಕೊಟ್ಟರು, ತುಂಬ ಹೆಲ್ಪ್ ಆಯಿತು. ದಿವ್ಯಾ SR. ಚೆನ್ನಾಗಿದೆ ಸರ್, ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತಾರೆ. ಬಟ್ ಆದರೂ ಕಾಮರ್ಸಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ಆದರೂ ನಮಗೆಲ್ಲ ನಾವು ಸ್ಕೋರ್ ಮಾಡಿರೋ ಬಗ್ಗೆ ನಮ್ಮ ಪಪ್ಪ ಮಮ್ಮಿಗೆ ಹೆಮ್ಮೆ ಪಡೋ ರೀತಿಯಲ್ಲಿ ಎಲ್ಲದೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ನೋಡಿದಾಗಿಂದ ನಮಗೆ ಇನ್ನೂ ಇನ್ಫಾರ್ಮೇಷನ್ ಸಿಗ್ತಾ ಇರ್ತೈತಿ. ಅದಕ್ಕೆ ನಾವು ಮುಂದೆ ಏನು ಮಾಡಬೇಕು, ಕೆರಿಯರಿಗೆ ಹೇಗೆ ಬಿಲ್ಟ್ ಮಾಡಬೇಕು, ಹಾಗೆ ನಾವು ಯಾವ ರೀತಿ ನಮ್ಮ ಫ್ಯೂಚರನ್ನು ಬೆಳೆಸ್ಕೋಬೇಕು ಅನ್ನೋದು ಈ ಪ್ರೋಗ್ರಾಮಿಂದ ನಮಗೆ ಹೆಲ್ಪ್ ಆಗ್ತೈತಿ. ಸೊ ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಭವಾನಿ ಅಂತ, ನಾನು SJM ಕಾಲೇಜಿಂದ ಬಂದಿದ್ದೀನಿ. ಚೆನ್ನಾಗಿ ಅನ್ಸುತ್ತೆ, ಚೆನ್ನಾಗಿತ್ತು ಪ್ರೋಗ್ರಾಮ್. ಎಲ್ಲ ಕಾಲೇಜಸ್ ಬಂದಿದ್ದಾರೆ, ಅವರು ಸ್ವಲ್ಪ ಅವ್ರವ್ರ ಏನೇನು ಕಂಪ್ನೀಸ್ ಬಂದಿದ್ದಾರೆ ಅವ್ರ ಕಡೆ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರು ಮತ್ತೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಚೆನ್ನಾಗಿತ್ತು, ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಯೂಸ್ ಆಯ್ತು ಬೇರೆ ಬೇರೆ ಕಾಲೇಜಸ್ಗೆ. ಇಲ್ಲಾಂದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಬೇರೆ ಟಾಪ್ ಕಾಲೇಜಸ್ ಯಾವ್ದಿದೆ ಅದೇ ಬರುತ್ತವೆ. ಇಲ್ಲಿ ಬಂದಾಗ ಬೇರೆ ಬೇರೆ ಕಾಲೇಜಸ್ ಏನೈತೆ, ಅಲ್ಲಿ ಆಪ್ಷನ್ಸ್ ಏನೈತೆ, ಅಲ್ಲಿ ಪ್ಲೇಸ್ಮೆಂಟ್ಸ್ ಏನೇನು ಸಿಗ್ಬೋದು, ಅಲ್ಲಿ ಆಪರ್ಚುನಿಟೀಸ್ ಏನೇನು ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನನ್ನ ಹೆಸರು ಮೊಹಮ್ಮದ್ ಹಮ್ಜಾ.